ಸ್ನೇಹಿತರೆ, ನೆವೆಲ್ ಡುಕ್ಯಾಡ್ ನಲ್ಲಿ ಕಲಿರತಕ್ಕಂತ ಅಪ್ರೆಂಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸುವುದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ನೆವೆಲ್ ಡುಕ್ಯಾಡ್ ನಲ್ಲಿ ಕಲಿರತಕ್ಕಂತ ಅಪ್ರೆಂಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ ನಾನು ಇದಕ್ಕೂ ಮುಂಚೆ ಸೆಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು, ವಯೋಮಿತಿ ಆಗಿರ್ಲಿ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂತ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ನೋಡ್ತಾ ಹೋಗೋಣ. ಇಂದು ಅಪ್ಲೈ ಮಾಡಲಿಕ್ಕೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ. ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ನೀವು ಇದಕ್ಕೂ ಮುಂಚೆ ಒಂದು ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರೆ ಮೊದಲಾಗಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಒಂದು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಕಲಿರತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 10 ಮೇ 2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋದು ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ. ಇವಾಗ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕಾಲಮ್ ಗಳನ್ನು ಕೂಡ ಫಿಲ್ಅಪ್ ಮಾಡಬೇಕು. ಇಲ್ಲಿ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಗಳಲ್ಲಿ ನಿಮ್ಮ ನೇಮ್ ಯಾವ ರೀತಿ ಇರುತ್ತೆ ಆ ರೀತಿ ನೇಮ್ ಅನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಕ್ಯಾಂಡಿಡೇಟ್ಸ್ ನೇಮ್ ಅಂತ ಕೊಡೋದಲ್ಲ, ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ನೀವು ಡೇಟ್ ಆಫ್ ಬರ್ತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಕ್ಯಾಲೆಂಡರ್ ಓಪನ್ ಆದ ತಕ್ಷಣ ಇಲ್ಲಿ ಸೈಡ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಚೂಸ್ ಮಾಡ್ಕೋಬಹುದು. ಇನ್ನ ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ಮ ಇಮೇಲ್ ಐಡಿ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಂಡ್ ಅಲ್ಲಿ ಓಕೆ ಕೊಟ್ಟಿದಾರಲ್ಲ, ಈ ಒಂದು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇವಾಗ ನಿಮಗೆ ಬಂದಿರತಕ್ಕಂಥ ಒಂದು OTP ಅನ್ನ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ನನಗೆ ಇಲ್ಲಿ ಒಂದು OTP ಅನ್ನ ಕಾಪಿ ಮಾಡ್ತೀನಿ. ಆ ಒಂದು OTP ಅನ್ನ ಕಾಪಿ ಮಾಡಿದೀನಿ. ಒಂದು OTP ಅನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಪೇಸ್ಟ್ ಮಾಡ್ತೀನಿ. ಇನ್ನ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ವೆರಿಫೈ ಕೋಡ್ ಅಂತ ಕೊಡೋದಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗಿ ಈ ರೀತಿ ಬರುತ್ತೆ. ಕೋಡ್ ವೆರಿಫೈಡ್ ಅಂಡ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರ್ತು. ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಇಲ್ಲಿ ಮೇಲ್ಗಡೆ ಅವರು ನಿಮ್ಮ ಪಾಸ್ವರ್ಡ್ ಕೂಡ ಕೊಟ್ಟಿರ್ತಾರ. ಇಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ಮ ಇಮೇಲ್ ಐಡಿ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಸ್ವರ್ಡ್ ನ ಡೈರೆಕ್ಟ್ ಆಗಿ ನೀವು ಹಾಕೊಂಡು ಲಾಗಿನ್ ಆಗಿ ಇವಾಗ ಅಪ್ಲೈ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಾಸ್ವರ್ಡ್ ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡು ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೀವು ಪೂರ್ತಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕಾಣ್ತಿರ್ತಕ್ಕಂಥ ಇಲ್ಲಿ ನೀವು ಕ್ಯಾಂಡಿಡೇಟ್ ಲಾಗಿನ್ ಅಂತ ಕೊಡೋದಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಲಾಗಿನ್ ಐಡಿ ಅಂತ ಕೊಟ್ಟಲ್ಲಿ ನೀವು ಇದಕ್ಕೂ ಮುಂಚೆ ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಒಂದು ಇಮೇಲ್ ಐಡಿ ಕೊಟ್ಟಿರ್ತೀರಿ ಆ ಒಂದು ಇಮೇಲ್ ಐಡಿ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಪಾಸ್ವರ್ಡ್ ಅಂತ ಕೊಟ್ಟಲ್ಲಿ ನಿಮ್ಗೆ ಇದಕ್ಕೂ ಮುಂಚೆ ಹೇಳಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಂತ, ಅದರಲ್ಲಿ ಅವರು ಪಾಸ್ವರ್ಡ್ ಕೊಟ್ಟಿದ್ದಾರೆ. ಆ ಒಂದು ಪಾಸ್ವರ್ಡ್ ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚನ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಟೋಟಲ್ ಆಗಿ ಅರ್ಜಿನ ಸಲ್ಲಿಸೋದಕ್ಕೆ 4 ಹಂತಗಳು ಇರ್ತಾವ. ಇಲ್ಲಿ ಮೊದಲಾಗಿ ಬೇಸಿಕ್ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡ್ಕೋಬೇಕು. ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಹಿತಿ, ನಂತರ ಡಾಕ್ಯುಮೆಂಟ್ಸ್ ಅಪ್ಲೋಡ್, ನಂತರ ಫೈನಲ್ ಪ್ರಿಂಟ್ ಅನ್ನು ನಾವಿಲ್ಲಿ ತಗೋಬೇಕಾಗುತ್ತೆ. ಇಲ್ಲಿ ಮೊದಲಾಗಿ ಬೇಸಿಕ್ ಡೀಟೇಲ್ ಯಾವ ಒಂದು ಕಾಲಮ್ಗಳನ್ನ ಫಿಲ್ಅಪ್ ಮಾಡ್ಬೇಕಂತ ನೋಡ್ತಾ ಹೋಗೋಣ. ಇದಕ್ಕೂ ಮುಂಚೆ ನೀವು ಇಲ್ಲಿ ನಿಮ್ಮ ಫಸ್ಟ್ ಟೈಮ್ ಅನ್ನ ಕೊಟ್ಟಿರ್ತೀರಿ, ಅದು ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇನ್ನ ಇವಾಗ ನೀವು ಇಲ್ಲಿ ನಿಮ್ಮ ಫಾದರ್ಸ್ ನೇಮ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಫಾದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಮದರ್ಸ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಐಡೆಂಟಿಫಿಕೇಶನ್ ಮಾರ್ಕ್ ಅಂತ ಕೊಡಿದ್ರೆ ಓನ್ಲಿ 1 ಅಂತ ಕೊಡಿದ್ರೆ ನೀವು ಇಲ್ಲಿ ಯಾವ್ದಾರ ಒಂದು ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅಂದ್ರೆ ಕಂಪಲ್ಸರಿ ಆಗಿ ಫಿಲ್ಅಪ್ ಮಾಡ್ಲೇಬೇಕಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಐಡೆಂಟಿಫಿಕೇಶನ್ ಮಾರ್ಕ್ ಅಂದ್ರೆ ನಿಮ್ಮ ದೇಹದ ಮೇಲೆ ಇರ್ತಕ್ಕಂಥ ಒಂದು ಗುರುತನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಪರ್ಮನೆಂಟ್ ಆಗಿರ್ತಕ್ಕಂಥ ಗುರುತು ಇರ್ತಲ್ಲ, ಆ ಒಂದು ಮಾರ್ಕ್ ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ಆ ಒಂದು ಮಾರ್ಕ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇವಾಗ ನೀವು ಇಲ್ಲಿ ನ್ಯಾಷನಾಲಿಟಿನ ಕೂಡ ಚೂಸ್ ಮಾಡಬೇಕು. ಇಲ್ಲಿ ಕಾಣ್ತಿರ್ತಕ್ಕಂಥ ಇಂಡಿಯನ್ ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ಗಳಲ್ಲಿ ನಿಮ್ಮ ಜೆಂಡರ್ ಯಾವ್ದು ಇರುತ್ತೆ ಆ ಒಂದು ಜೆಂಡರ್ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕು. ಇನ್ನ ಜೆಂಡರ್ ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ಮ ಕ್ಯಾಟಗರಿನ ಕೂಡ ನೀವು ಚೂಸ್ ಮಾಡ್ಬೇಕಾಗತ್ತೆ.
ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತ ಸೆಲೆಕ್ಟ್ ಕ್ಯಾಟಗರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕ್ಯಾಟಗರಿ ಯಾವ್ದು ಇರುತ್ತೆ ಆ ಒಂದು ಕ್ಯಾಟಗರಿನ ನೀವು ಇಲ್ಲಿ ಟೇಕ್ ಮಾಡ್ಕೊಳ್ಳಿ. ಟೇಕ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವೇನಾದ್ರೂ ಇಲ್ಲಿ PWBD ಅಭ್ಯರ್ಥಿಗಳಾಗಿದ್ರೆ ಅಥವಾ ಒಂದು ಕ್ಯಾಟಗರಿ ಅವರು ಆಗಿದ್ರೆ ಇಲ್ಲಿ ಎಸ್ ಅಂತ ಟೇಕ್ ಮಾಡ್ಕೋಬೇಕು, ಇಲ್ದಲ್ಲಿ ನೋ ಅಂತ ಟೇಕ್ ಮಾಡ್ಕೊಳ್ಳಿ. ಟೇಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ವೆದರ್ ಕ್ಯಾಂಡಿಡೇಟ್ ಕರೆಂಟ್ಲಿ ಅಂಡರ್ ಗೋಯಿಂಗ್ ಅಥವಾ ಅಂಡರ್ ಗೋನ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಕೊಡಿದ್ರೆ ಅಂದ್ರೆ ನೀವು ಇಲ್ಲಿ ಇದಕ್ಕೂ ಮುಂಚೆ ನಿಮ್ದು ಅಪ್ರೆಂಟಿಸ್ಶಿಪ್ ಆಗಿದ್ರೆ ಮತ್ತು ಇವಾಗ ಸದ್ಯಕ್ಕೆ ನೀವು ಇಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಲ್ಲಿ ಇದ್ರೆ ಇಲ್ಲಿ ಎಸ್ ಅಂತ ಟೇಕ್ ಮಾಡ್ಕೋಬೇಕು, ಇಲ್ದಲ್ಲಿ ನೋ ಅಂತ ಟೇಕ್ ಮಾಡ್ಕೊಳ್ಳಿ. ಟೇಕ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವೇನಾದ್ರೂ ಇಲ್ಲಿ ಆರ್ಮ್ಡ್ ಫೋರ್ಸಸ್ ಪರ್ಸನ್ ಆಗಿದ್ರೆ ಅಥವಾ ಒಂದು ಕ್ಯಾಂಡಿಡೇಟ್ ಆಗಿದ್ರೆ ನೀವು ಇಲ್ಲಿ ಎಸ್ ಅಂತ ಟೇಕ್ ಮಾಡ್ಕೋಬೇಕು, ಇಲ್ದಲ್ಲಿ ನೋ ಅಂತ ಟೇಕ್ ಮಾಡ್ಕೊಳ್ಳಿ. ಟೇಕ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ದು ಪ್ರೆಸೆಂಟ್ ಆಗಿರ್ತಕ್ಕಂತ ಅಡ್ರೆಸ್ ಕೂಡ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಕಾಲಮ್ ಗಳನ್ನ ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಅಡ್ರೆಸ್ ಲೈನ್ 1 ಅಂತ ಕೊಟ್ಟಲ್ಲಿ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಊರ್ ನೇಮ್ ಅಥವಾ ನಿಮ್ಮ ಯಾಟ್ ಪೋಸ್ಟ್ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು. ನಿಮ್ದು ಊರು ಮತ್ತು ಯಾಟ್ ಪೋಸ್ಟ್ ಒಂದೇ ಆಗಿತ್ತಂದ್ರ ಡೈರೆಕ್ಟ್ ಆಗಿ ನೀವು ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂತ ಕಾಲಮ್ ಅಲ್ಲಿ ಯಾಟ್ ಪೋಸ್ಟ್ ಹಾಕಿ ನಿಮ್ಮ ಊರ್ ನೇಮ್ ಅನ್ನ ಫಿಲ್ ಅಪ್ ಮಾಡ್ಕೊಳ್ಳಿ. ಅಥವಾ ನಿಮ್ದು ಯಾಟ್ ಪೋಸ್ಟ್ ಬೇರೆ ಕಡೆ ಇದ್ದು ನಿಮ್ಮ ಊರ್ ನೇಮ್ ಬೇರೆ ಕಡೆ ಇತ್ತಂದ್ರ ಅಥವಾ ನಿಮ್ಮ ಊರ್ ಬೇರೆ ಇತ್ತಂದ್ರ ಮೊದಲಿಗೆ ಊರ್ ನೇಮ್ ಅನ್ನ ಫಿಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಯಾಟ್ ಪೋಸ್ಟ್ ಅನ್ನ ಫಿಲ್ ಅಪ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ತಾಲೂಕನ್ನ ಫಿಲ್ ಅಪ್ ಮಾಡ್ಕೊಳ್ಳಿ. ಫಿಲ್ ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಸಿಟಿ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಸಿಟಿಯನ್ನ ಫಿಲ್ ಅಪ್ ಮಾಡ್ಕೊಳ್ಳಿ. ಸಿಟಿಯನ್ನ ಫಿಲ್ ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮ್ಮ ರಾಜ್ಯವನ್ನು ಕೂಡ ಚೂಸ್ ಮಾಡಬೇಕು. ಅಲ್ಲಿ ಸೆಲೆಕ್ಟ್ ಸ್ಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರಾಜ್ಯವನ್ನು ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಡಿಸ್ಟ್ರಿಕ್ಟ್ ಕೂಡ ನೀವು ಚೂಸ್ ಮಾಡಬೇಕು. ಇಲ್ಲಿ ಕಾಣ್ತಿರ್ತಕ್ಕಂತ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನು ಕೂಡ ನೀವು ಚೂಸ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ಅನ್ನ ಚೂಸ್ ಮಾಡ್ಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂತ ಈ ಒಂದು ಪಿನ್ ಕೋಡ್ ಕಾಲಮ್ ಅಲ್ಲಿ ನಿಮ್ಮ ಪಿನ್ ಕೋಡ್ ಕೂಡ ನೀವು ಫಿಲ್ ಅಪ್ ಮಾಡ್ಕೋಬೇಕು. ಇಲ್ಲಿ ಪಿನ್ ಕೋಡ್ ನ ಫಿಲ್ ಅಪ್ ಮಾಡ್ಕೊಳ್ಳಿ. ಪಿನ್ ಕೋಡ್ ನ ಫಿಲ್ ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ದು ಇಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂತ ಅಡ್ರೆಸ್ ಮತ್ತು ಪರ್ಮನೆಂಟ್ ಆಗಿರ್ತಕ್ಕಂತ ಅಡ್ರೆಸ್ ಎರಡು ಒಂದೇ ಆಗಿತ್ತಂದ್ರ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂತ ಎಸ್ ಆಪ್ಷನ್ ಮೇಲೆ ಟಿಕ್ ಮಾಡ್ಕೋಬೇಕು. ನಿಮ್ದು ಇಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂತ ಅಡ್ರೆಸ್ ಮತ್ತು ಪರ್ಮನೆಂಟ್ ಆಗಿರ್ತಕ್ಕಂತ ಅಡ್ರೆಸ್ ಎರಡು ಬೇರೆ ಬೇರೆ ಇತ್ತಂದ್ರ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂತ ನೋ ಆಪ್ಷನ್ ಮೇಲೆ ಟಿಕ್ ಮಾಡ್ಕೋಬೇಕು. ನೋ ಆಪ್ಷನ್ ಮೇಲೆ ಟಿಕ್ ಮಾಡ್ಕೊಂಡು ನಿಮ್ದು ಇವಾಗ ಪರ್ಮನೆಂಟ್ ಆಗಿರ್ತಕ್ಕಂತ ಅಡ್ರೆಸ್ ಯಾವ್ದು ಇರುತ್ತೆ ಆ ಒಂದು ಅಡ್ರೆಸ್ ಕೂಡ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಕೋಬಹುದು. ಇಲ್ಲಿ ನಂದು ಅಡ್ರೆಸ್ ಬಂದ್ಬಿಟ್ಟು ಎರಡು ಕೂಡ ಸೇಮ್ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಎಸ್ ಅಂತ ಟೇಕ್ ಮಾಡ್ಕೋತೀನಿ. ಇಲ್ಲಿ ಎಸ್ ಅಂತ ಟೇಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂತ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇದಕ್ಕೂ ಮುಂಚೆ ನೀವು ಕೊಟ್ಟಿರ್ತಕ್ಕಂತ ಮಾಹಿತಿ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಇಲ್ಲಿ ನೀವು ಯಾವುದೇ ರೀತಿಯಾಗಿ ವಾಪಸ್ ಆಗಿ ಫಿಲ್ ಅಪ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕಾಣ್ತಿರ್ತಕ್ಕಂತ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಡಾಟಾ ಹ್ಯಾಸ್ ಬಿನ್ ಸೇವ್ಡ್ ಅಂತ ಬರುತ್ತೆ. ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂತ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇವಾಗ ನೀವು ಇಲ್ಲಿ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಕೂಡ ಫಿಲ್ ಅಪ್ ಮಾಡಬೇಕು. ಇಲ್ಲಿ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕಂತ ನೋಡ್ತಗೋಣ. ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಎಲಿಜಿಬಲ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟರಲ್ಲ, ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಹುದ್ದೆಯ ಆಧಾರದ ಮೇಲೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗಿರತಕ್ಕಂತ ಕ್ವಾಲಿಫಿಕೇಶನ್ ನೀವು ಇಲ್ಲಿ ಟಿಕ್ ಮಾಡ್ಕೋಬೇಕು. ಅಂದ್ರೆ ನೀವು ಇಲ್ಲಿ 8ನೇ ತರಗತಿ ಮೇಲೆ ಅಪ್ಲೈ ಮಾಡ್ತಾ ಇದ್ರೆ ಡೈರೆಕ್ಟ್ ಆಗಿ ಈ ಒಂದು ಆಪ್ಷನ್ ಟಿಕ್ ಮಾಡ್ಕೋಬೇಕು. ಇನ್ನು ನೀವು ಡೈರೆಕ್ಟ್ ಆಗಿ ಇಲ್ಲಿ 10ನೇ ತರಗತಿ ಮೇಲೆ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಕೊನೆಯದಾಗಿ ಕಾಣ್ತಿರ್ತಕ್ಕಂತ 10th ಸ್ಟ್ಯಾಂಡರ್ಡ್ ಅಂತ ಕೊಡೋದಲ್ಲ ಈ ಒಂದು ಆಪ್ಷನ್ ಮೇಲೆ ಟಿಕ್ ಮಾಡ್ಕೋಬೇಕು. ಇನ್ನು ನೀವು ಇಲ್ಲಿ ಐಟ್ಯಾಕ್ ಕಂಪ್ಲೀಟ್ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಸೆಕೆಂಡ್ ನಲ್ಲಿ ಕಾಣ್ತಿರ್ತಕ್ಕಂತ ಈ ಒಂದು ಆಪ್ಷನ್ ಟಿಕ್ ಮಾಡಬೇಕಾಗುತ್ತೆ. ಕರೆಕ್ಟ್ ಆಗಿ ನೀವು ಇಲ್ಲಿ ಕ್ವಾಲಿಫಿಕೇಶನ್ ಮಾಹಿತಿಯನ್ನ ಯಾಡ್ ಮಾಡಬೇಕು. ಅದಕ್ಕೋಸ್ಕರ ನೀವು ಯಾವ ಒಂದು ಹುದ್ದೆಗೆ ಇಲ್ಲಿ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಹುದ್ದೆಯ ಆಧಾರದ ಮೇಲೆ ಕ್ವಾಲಿಫಿಕೇಶನ್ ಇರುತ್ತಲ್ಲ ಆ ಒಂದು ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂತ ಆಪ್ಷನ್ ಗಳನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಇದಕ್ಕೂ ಮುಂಚೆ ಸೆಪರೇಟ್ ಆಗಿ ಇವರಿಗೆ ತಿಳಿಸಿಕೊಡ್ತೀನಿ. ಅಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಮಾಹಿತಿ ಬಗ್ಗೆ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ನಾನು ಇಲ್ಲಿ ಐಟಿ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಸೆಕೆಂಡ್ ಅಲ್ಲಿ ಕಾಣ್ತಿರ್ತಕ್ಕಂತ 10th ಸ್ಟ್ಯಾಂಡರ್ಡ್ ವಿತ್ ಐಟಿ ಅಂತ ಕೊಟ್ಟರಲ್ಲ ಈ ಒಂದು ಆಪ್ಷನ್ ನಾನು ಇಲ್ಲಿ ಚೆಕ್ ಮಾಡ್ಕೋತೀನಿ. ಈ ಒಂದು ಆಪ್ಷನ್ ಚೆಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇವಾಗ ನಾವಿಲ್ಲಿ ಮೊದಲಾಗಿ 10ನೇ ತರಗತಿ ಕ್ವಾಲಿಫಿಕೇಶನ್ ಮಾಹಿತಿಯನ್ನ ಫಿಲ್ ಅಪ್ ಮಾಡಬೇಕು. ಇಲ್ಲಿ ನೋಡಿ ನೀವು ಇನ್ಸ್ಟಿಟ್ಯೂಟ್ ನೇಮ್ ಅಂತ ಕೊಡಿದ್ರೆ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಕಾಲೇಜ್ ನೇಮ್ ಆಗಿರ್ಲಿ ಅಥವಾ ಒಂದು ಸ್ಕೂಲ್ ನೇಮ್ ಆಗಿರ್ಲಿ ಆ ಒಂದು ನೇಮ್ ಅನ್ನ ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು. ಇನ್ನ ಫಿಲ್ ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಪಾಸಿಂಗ್ ಇಯರ್ ಕೂಡ ನಾವು ಫಿಲ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನಿಮ್ದು 10ನೇ ತರಗತಿ ಪಾಸಿಂಗ್ ಇಯರ್ ನ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳಿ. ಇನ್ನ ಫಿಲ್ ಅಪ್ ಮಾಡ್ಕೊಂಡು ಅಬ್ಟೈನ್ಡ್ ಮಾರ್ಕ್ಸ್ ಅಂತ ಕೊಡಿದ್ರೆ ಅಂದ್ರೆ ನೀವು ಇಲ್ಲಿ 10ನೇ ತರಗತಿಯಲ್ಲಿ ಎಷ್ಟು ಅಂಕಗಳನ್ನ ತೊಂದಿರ್ತೀರಿ ಆ ಒಂದು ಅಂಕಗಳನ್ನು ಕೂಡ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು. ಇನ್ನ ಇಲ್ಲಿ ಕೊನೆಯದಾಗಿ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಟೋಟಲ್ ಮಾರ್ಕ್ಸ್ ಅಂದ್ರೆ ನೀವು ಒಂದು ಎಕ್ಸಾಮ್ ಅನ್ನ ಎಷ್ಟು ಮಾರ್ಕ್ಸ್ಗೆ ಬರ್ದಿರ್ತೀರಿ ಆ ಒಂದು ಟೋಟಲ್ ಮಾರ್ಕ್ಸ್ ಕೂಡ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕು. ನಿಮಗೆ ತೋರಿಸ್ತೀನಿ ಈಗ. ಇಲ್ಲಿ ನೀವು ತೊಗೊಂಡಿರ್ತಕ್ಕಂತ ಅಂಕಗಳನ್ನ ಫಿಲ್ ಅಪ್ ಮಾಡ್ಕೊಳ್ಳಿ. ಅಬ್ಟೈನ್ ಮಾರ್ಕ್ಸ್ ಅಲ್ಲಿ ಕೊನೆಯದಾಗಿ ಇಲ್ಲಿ ಟೋಟಲ್ ಮಾರ್ಕ್ಸ್ ಕೂಡ ನೀವು ಫಿಲ್ ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ
ಟೋಟಲ್ ಮಾರ್ಕ್ಸ್ ಅನ್ನ ಫಿಲ್ ಅಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಪರ್ಸೆಂಟೇಜ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಇನ್ನ ತಗೊಂಡ ತಕ್ಷಣ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಇವಾಗ ನೀವು ನಿಮ್ಮ ITI ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಕೂಡ ಫಿಲ್ ಅಪ್ ಮಾಡಬೇಕು. ಇಲ್ಲಿ ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕಂತ ನೋಡ್ತಾ ಈಗ ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ನೇಮ್ ಆಫ್ ಬೋರ್ಡ್ ಅಂತ ಕೊಡಿದ್ರೆ ಅಥವಾ ನೇಮ್ ಆಫ್ ಇನ್ಸ್ಟಿಟ್ಯೂಟ್ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಇನ್ಸ್ಟಿಟ್ಯೂಟ್ ಅನ್ನ ಕೊಡಿದ್ರೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಅಥವಾ ಒಂದು ಮೇಲ್ಗಡೆ ನೇಮ್ ಆಫ್ ಬೋರ್ಡ್ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡರಲ್ಲಿ ಯಾವ್ದನ್ನ ಫಿಲ್ ಅಪ್ ಮಾಡ್ಬೇಕಂತ ನಿಮ್ಗೆ ಡೌಟ್ ಇರಬಹುದು. ಇಲ್ಲಿ ನೀವು ಇನ್ಸ್ಟಿಟ್ಯೂಟ್ ನೇಮ್ ಆದ್ರೂ ಫಿಲ್ ಅಪ್ ಮಾಡ್ಕೋಬಹುದು, ಬೋರ್ಡ್ ನೇಮ್ ಆದ್ರೂ ಫಿಲ್ ಅಪ್ ಮಾಡ್ಕೋಬಹುದು. ಇದಕ್ಕೂ ಮುಂಚೆನೂ ಕೂಡ ಅಲ್ಲಿ 10th ಅದ್ದು ಕೂಡ 15 ಕೊಟ್ಟಿದ್ರು. ಬೋರ್ಡ್ ನೇಮ್ ಆದ್ರೂ ಫಿಲ್ ಅಪ್ ಮಾಡ್ಕೋಬಹುದು, ನಿಮ್ಮ ಸ್ಕೂಲ್ ನೇಮ್ ಆದ್ರೂ ಫಿಲ್ ಅಪ್ ಮಾಡ್ಕೋಬಹುದು. ಅಲ್ಲಿ ಕೊಟ್ಟಿರ್ತಕ್ಕಂಥ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನೇಮ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಕೊಡಿದ್ರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಮಾರ್ಕ್ಸ್ ಗಳಲ್ಲಿ ಅವರು ಬೋರ್ಡ್ ನೇಮ್ ಅನ್ನ ಕೊಟ್ಟಿರ್ತಾರ. ನಿಮ್ಗೆ ಬೋರ್ಡ್ ನೇಮ್ ಸಿಕ್ತಂದ್ರ ಡೈರೆಕ್ಟ್ ಆಗಿ ಬೋರ್ಡ್ ನೇಮ್ ಅನ್ನ ಫಿಲ್ ಅಪ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಬೋರ್ಡ್ ನೇಮ್ ಸಿಗದೇ ಇದ್ದಲ್ಲಿ ನಿಮ್ಮ ಕಾಲೇಜ್ ಹೆಸರನ್ನ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ. ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ಗಳನ್ನ ಫಿಲ್ ಅಪ್ ಮಾಡ್ಕೊಳ್ಳಿ. ಇನ್ನ ಫಿಲ್ ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ದು ITI ಪಾಸಿಂಗ್ ಇಯರ್ ಕೂಡ ನೀವು ಚೂಸ್ ಮಾಡ್ಕೋಬೇಕು ಅಥವಾ ಫಿಲ್ ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ಪಾಸಿಂಗ್ ಇಯರ್ ನ ಫಿಲ್ ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ITI ಟ್ರೇಡ್ ಅಂತ ಕೊಟ್ಟಲ್ಲಿ ನಿಮ್ದು ITI ದಲ್ಲಿ ಯಾವ ಒಂದು ಟ್ರೇಡ್ ಆಗಿರುತ್ತೆ ಆ ಒಂದು ಟ್ರೇಡ್ ಕೂಡ ನೀವು ಚೂಸ್ ಮಾಡಬೇಕು. ಅಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟ್ರೇಡ್ ಗಳಲ್ಲಿ ನಿಮ್ಮ ಟ್ರೇಡ್ ಯಾವ್ದಾಗಿರುತ್ತೆ ಆ ಒಂದು ಟ್ರೇಡ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕು. ನಾನು ಇಲ್ಲಿ ಟ್ರೇಡ್ ಕೂಡ ಚೂಸ್ ಮಾಡಿದೀನಿ. ಇನ್ನು ಟ್ರೇಡ್ ಅನ್ನ ಚೂಸ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ ನೀವು ಅಬ್ಟೇನ್ ಮಾರ್ಕ್ಸ್ ಅಂತ ಕೊಡಿದ್ರೆ ನೀವು ITI ದಲ್ಲಿ ಎಷ್ಟು ಅಂಕಗಳನ್ನ ತಗೊಂಡಿರ್ತೀರಿ ಆ ಒಂದು ಅಂಕಗಳನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳಿ. ಇನ್ನ ಲಾಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಟೋಟಲ್ ಮಾರ್ಕ್ಸ್ ಅಂತ ಕೊಡಿದ್ರೆ ಆ ಒಂದು ಕಾಲಮ್ ಅಲ್ಲಿ ನೀವು ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಬರ್ದಿರ್ತೀರಿ ಆ ಒಂದು ಮಾರ್ಕ್ಸ್ ಕೂಡ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು. ಆ ಒಂದು ಮಾರ್ಕ್ಸ್ ಗಳನ್ನ ನೀವು ಫಿಲ್ ಅಪ್ ಮಾಡಿದ ತಕ್ಷಣ ಪರ್ಸೆಂಟೇಜ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿದೆ ತಗೊಳುತ್ತೆ. ನೋಡಿದ್ವಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಇನ್ನ ಒಂದು ಪರ್ಸೆಂಟೇಜ್ ತಗೊಂಡ ತಕ್ಷಣ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇವಾಗ ನೀವು ಇಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಟ್ರೇಡ್ ಕೂಡ ಚೂಸ್ ಮಾಡಬೇಕು. ಅಂದ್ರೆ ನೀವು ಇಲ್ಲಿ ನಿಮ್ದು ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ ಒಂದು ಕ್ವಾಲಿಫಿಕೇಶನ್ ಗೆ ತಕ್ಕಂತೆ ಇಲ್ಲಿ ಯಾವ ಒಂದು ಟ್ರೇಡ್ ಗೆ ನೀವು ಇಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗೆ ಹೋಗಬಹುದು ಅಂತ ಅವರು ಕೆಳಗಡೆ ಲಿಸ್ಟ್ ನ ಕೊಟ್ಟಿರ್ತಾರ. ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಟ್ರೇಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ದು ಇಲ್ಲಿ ಪಿಟರ್ ಆಗಿದೆ. ಒಂದು ಪಿಟರ್ ಗೆ ಇಲ್ಲಿ ಪಿಟರ್ ಆದ್ರೂ ಅಪ್ಲೈ ಮಾಡ್ಕೋಬಹುದು, ಇಲ್ಲಾಂದ್ರೆ ಶಿಪ್ರೆಟ್ ಈ ಒಂದು ಟ್ರೇಡ್ ಗಾದ್ರೂ ನಾವು ಅಪ್ಲೈ ಮಾಡ್ಕೋಬಹುದು. ಅಪ್ರೆಂಟಿಸ್ಶಿಪ್ ಗೆ ನಿಮ್ದು ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಟ್ರೇಡ್ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಡೈರೆಕ್ಟ್ ಆಗಿ ವಾಪಸ್ ಆಗಿ ಪಿಟರ್ ಅಂತಾನೆ ಟಿಕ್ ಮಾಡ್ಕೋತೀನಿ. ನಿಮ್ದು ಕೂಡ ಯಾವ್ದೊಂದು ಟ್ರೇಡ್ ಆಗಿರುತ್ತೆ ಒಂದು ಟ್ರೇಡ್ ಗೆ ತಕ್ಕಂತೆ ಅವರು ಹಲವಾರು ಟ್ರೇಡ್ ಗಳನ್ನ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದಕ್ಕೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಟ್ರೇಡ್ ನ ನೀವು ಇಲ್ಲಿ ಟಿಕ್ ಮಾಡ್ಕೋಬೇಕು. ನೀವು ಇಲ್ಲಿ ಯಾವ ಒಂದು ಟ್ರೇಡ್ ನ ಟಿಕ್ ಮಾಡಿರ್ತೀರಿ ಆ ಒಂದು ಟ್ರೇಡ್ ನ ಆಧಾರದ ಮೇಲೆ ನಿಮ್ಗೆ ಇಲ್ಲಿ ಅವರು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅನ್ನ ಕೊಡ್ತಾರ. ಇನ್ನ ಇಲ್ಲಿ ಟ್ರೇಡ್ ಅನ್ನ ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ವಾಲಿಫಿಕೇಶನ್ ಡಾಟಾ ಹ್ಯಾಸ್ ಬಿನ್ ಸೇವ್ಡ್ ಅಂತ ಬರುತ್ತೆ. ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇವಾಗ ನೀವು ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಬೇಕು. ಇಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಂದ್ರೆ ಫೋಟೋ ಮತ್ತು ಸಿಗ್ನೇಚರ್ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ನಂತರ ಇವಾಗ ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಜೊತೆಗೆ ಯಾವ ಒಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಮೊದಲಾಗಿ ನೀವು ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ಕೋಬೇಕು. ಇದು ಫಸ್ಟ್ ಕಾಲಮ್ ಅಲ್ಲಿ. ಇನ್ನ ಎರಡನೇದಾಗಿ ITI ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕು. ಇನ್ನ ನಂತರ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ PDF ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಸೈಜ್ ಮತ್ತೆ ಇನ್ನ ಯಾವ ಒಂದು ಫಾರ್ಮೆಟ್ ಅಲ್ಲಿ ಇರಬೇಕಂತ ನಿಮಗೆ ಮತ್ತಷ್ಟು ಇವರಿಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಂತ ನೋಡ್ತೋಣ. ಇನ್ನ ಇದಾದ್ಮೇಲೆ ಇಲ್ಲಿ ನೀವೇನಾದ್ರೂ PWBD ಅಭ್ಯರ್ಥಿ ಆಗಿದ್ರೆ ನಿಮ್ಮ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಇನ್ನ ನೀವು ನಾರ್ಮಲ್ ಆಗಿರ್ತಕ್ಕಂಥ ಅಭ್ಯರ್ಥಿ ಆಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅನ್ನ ಖಾಲಿ ಬಿಡಿ. ಇನ್ನ ಇದಾದ್ಮೇಲೆ ಆರ್ಮ್ಡ್ ಫೋರ್ಸ್ ಅಂತ ಕೊಡಿದ್ರೆ ಅಂದ್ರೆ ನೀವೇನಾಗ ಸದ್ಯಕ್ಕೆ ಆರ್ಮ್ಡ್ ಫೋರ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ರೆ ಆ ಒಂದು ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕು. ಇನ್ನ ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರೆ ಇದನ್ನು ಕೂಡ ನೀವು ಖಾಲಿ ಬಿಡಿ. ಇನ್ನ ಇದಾದ್ಮೇಲೆ ಕೊನೆಯದಾಗಿ ನಿಮ್ಮ ಆಧಾರ್ ಕಾರ್ಡ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೋಡಿ ನೀವು ಬೋತ್ ಸೈಡ್ ಅಂತ ಕೊಡಿದ್ರೆ ಅಂದ್ರೆ ಎರಡು ಸೈಡ್ ಆಧಾರ್ ಕಾರ್ಡ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಕೂಡ PDF ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಇನ್ನ ಪ್ಯಾನ್ ಕಾರ್ಡ್ ಕೂಡ ಕೊಡಿದ್ರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಕೋಬಹುದು, ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ಇನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಚೂಸ್ ಎಫ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರ್ತಕ್ಕಂಥ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಫೈಲ್ ನೇಮ್ ಬಂದ್ಬಿಟ್ಟು ಇಲ್ಲಿ ಮುಂದ್ಗಡೆ ಬಂದಿರುತ್ತೆ. ಆ ಒಂದು ನೇಮ್ ಬಂದ ತಕ್ಷಣ ಇಲ್ಲಿ ಮುಂದ್ಗಡೆ ಕಾಣ್ತಿರ್ತಕ್ಕಂಥ ಅಪ್ಲೋಡ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇನ್ನ ಸೈಜ್ ಎಷ್ಟು ಇರಬೇಕಂತ ನೋಡ್ತಕೊಂಡು ಈಗ ಇಲ್ಲಿ ಮೊದಲಾಗಿ ಫೋಟೋ ಸೈಜ್ ಬಂದ್ಬಿಟ್ಟು ನಿಮ್ಮ ಫೋಟೋನು ಕೂಡ ಅಪ್ಲೋಡ್ ಮಾಡ್ಕೋಬೇಕು, ಮತ್ತೆ ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಮೊದಲಾಗಿ ಫೋಟೋ ಬಂದ್ಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇನ್ನ ಸೈಜ್ ಬಂದ್ಬಿಟ್ಟು 50 ರಿಂದ 100 KB ಒಳಗಿರತಕ್ಕಂಥ ಸೈಜ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಇನ್ನ ಸಿಗ್ನೇಚರ್ ಕೂಡ ಸೇಮ್ ಅದೇ ರೀತಿ 50 ರಿಂದ 100 KB ಒಳಗಿರತಕ್ಕಂಥ ಸೈಜ್ ಅಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಇನ್ನ ಯಾವ ಒಂದು ಫಾರ್ಮೆಟ್ ಅಲ್ಲಿ ಇರಬೇಕಂದ್ರೆ JPG ಅಥವಾ JPEG ಫಾರ್ಮೆಟ್ ಅಲ್ಲಿ ನೀವು
ಅಪ್ಲೋಡ್ ಮಾಡಬಹುದು. ಇನ್ನ ಇದಾದ್ಮೇಲೆ ನೀವು ಇಲ್ಲಿ ನಿಮ್ಮ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಫೋಟೋವನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಗ್ಲಾಸ್ ಆಗಿರ್ಬೋದು, ಅದೇ ರೀತಿ ಇಲ್ಲಿ ಕ್ಯಾಪ್ ಆಗಿರ್ಬಾರ್ದು, ಆ ರೀತಿ ನೀವು ಇಲ್ಲಿ ನಿಮ್ಮ ಫೋಟೋವನ್ನ ತೆಗೆಸ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡುವಂತಿಲ್ಲ. ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಬೇಕು. ಇನ್ನ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಸೈಜ್ ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ಈಗ. ಇಲ್ಲಿ ಕೆಳಗಡೆ ಅವರು ಒಂದು ಡಾಕ್ಯುಮೆಂಟ್ ಸೈಜ್ ಬಗ್ಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ PDF ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಫೋಟೋ ಮತ್ತು ಸಿಗ್ನೇಚರ್ ನ JPG ಅಥವಾ JPG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ನೀವು ಇಲ್ಲಿ PDF ಫಾರ್ಮೆಟ್ ಅಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು. ಇನ್ನು ಸೈಜ್ ಬಂದ್ಬಿಟ್ಟು 400 KB ಗಿಂತ ಕಡಿಮೆ ಇರತಕ್ಕಂಥ ಸೈಜ್ ಇಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಇನ್ನು ಫೋಟೋ ಮತ್ತು ಸಿಗ್ನೇಚರ್ ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಅದು ಕೂಡ ಸೇಮ್ ಅದೇ ರೀತಿ ಇಲ್ಲಿ ಕಾಣ್ತಿರ್ತಕ್ಕಂಥ ಚೂಸ್ ಎ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರ್ತಕ್ಕಂಥ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಫೈಲ್ ನೇಮ್ ಬಂದ್ಬಿಟ್ಟು ಇಲ್ಲಿ ಮುಂದ್ಗಡೆ ಬಂದಿರುತ್ತೆ. ಆ ಒಂದು ಫೈಲ್ ನೇಮ್ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಅಪ್ಲೋಡ್ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಫೋಟೋ ಇಲ್ಲಿ ಮೇಲ್ಗಡೆ ಬರುತ್ತೆ. ಇನ್ನು ಸಿಗ್ನೇಚರ್ ಕೂಡ ಸೇಮ್ ಅದೇ ರೀತಿ ಇಲ್ಲಿ ಕಾಣ್ತಿರ್ತಕ್ಕಂಥ ಚೂಸ್ ಎ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರ್ತಕ್ಕಂಥ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಸಿಗ್ನೇಚರ್ ನೇಮ್ ಬಂದ್ಬಿಟ್ಟು ಇಲ್ಲಿ ಮುಂದ್ಗಡೆ ಬಂದಿರುತ್ತೆ. ಒಂದು ನೇಮ್ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಅಪ್ಲೋಡ್ ಸಿಗ್ನೇಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಮುಂದ್ಗಡೆ ವ್ಯೂ ಡಾಕ್ಯುಮೆಂಟ್ ಅಂತ ಒಂದು ಕಾಲಮ್ ಬಂದಿರುತ್ತೆ, ಅಂದ್ರೆ ಒಂದು ಆಪ್ಷನ್ ಬಂದಿರುತ್ತೆ. ಆ ಒಂದು ಜಾಗದಲ್ಲಿ ಅದೇ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಇಲ್ಲ ಅಂತ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಫಸ್ಟ್ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡ್ಕೋಬೇಕು. ನೀವು ಇಲ್ಲಿ ಕರೆಕ್ಟ್ ಆಗಿ 10th ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡಿದಿರಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಮುಂದ್ಗಡೆ ಕಾಣ್ತಿರ್ತಕ್ಕಂಥ ವ್ಯೂ ಡಾಕ್ಯುಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಇನ್ನು ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಐಟಮ್ ಮಾರ್ಕ್ಸ್ ಕಾರ್ಡ್ ಕೂಡ ಸೇಮ್ ಅದೇ ರೀತಿ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಚೆಕ್ ಮಾಡ್ಕೋಬಹುದು. ಇನ್ನು ಇಲ್ಲಿ ಆಧಾರ್ ಕಾರ್ಡ್ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ ಕೂಡ ಅದೇ ಒಂದು ಜಾಗದಲ್ಲಿ ಅಪ್ಲೋಡ್ ಆಗಿದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಇನ್ನು ನೀವೇನಾದ್ರೂ PWBD ಅಭ್ಯರ್ಥಿ ಆಗಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಇಲ್ಲದಲ್ಲಿ ಈ ಒಂದು ಕಾಲಮ್ ಅನ್ನ ಖಾಲಿ ಬಿಡಿ. ಇನ್ನ ಇದು ಕೂಡ ಅದೇ ರೀತಿ ನೀವೇನಾದ್ರೂ ಸದ್ಯಕ್ಕೆ ಆರ್ಮಡ್ ಫೋರ್ಸಸ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ರೆ ಆ ಒಂದು ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕು. ಇನ್ನ ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ನ ಇಲ್ಲಿ ಖಾಲಿ ಬಿಡಬೇಕಾಗುತ್ತೆ. ನಾನು ನೋಡ್ಬೋದು ಇಲ್ಲಿ ನಾನು ಕೂಡ ಖಾಲಿ ಬಿಟ್ಟಿದ್ದೀನಿ. ಇನ್ನ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನೀವು ಇಲ್ಲಿ ಟ್ರೇಡ್ ಅಪ್ಲೈಡ್ ಫಾರ್ ಅಂತ ಕೊಡಿದ್ರೆ ನೀವು ಯಾವ ಒಂದು ಅಪ್ರೆಂಟಿಸ್ಶಿಪ್ ಟ್ರೇಡ್ ಗೆ ಅಪ್ಲೈ ಮಾಡಿದ್ರೆ ಅಂತ ಅಲ್ಲಿ ಮೇಲ್ಗಡೆ ಆ ಒಂದು ಟ್ರೇಡ್ ಕೂಡ ಕೊಡಿದ್ರೆ ನಿಮಗೆ ಕ್ವಾಲಿಫಿಕೇಶನ್ ಕೊಡಿದ್ರೆ ನಂತರ ನಿಮ್ಮ ಪರ್ಸನಲ್ ಮಾಹಿತಿಯನ್ನು ಕೂಡ ಇಲ್ಲಿ ಅವರು ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನೀವು ಇದಕ್ಕೂ ಮುಂಚೆ ಫಿಲ್ಅಪ್ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಎಲ್ಲವೂ ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಆಗಿದೆ ಇಲ್ಲ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಇನ್ನು ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಕೊನೆಯದಾಗಿ ಡಿಕ್ಲರೇಷನ್ ಕೂಡ ಕೊಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಇಲ್ಲಿ ಮುಂದ್ಗಡೆ ಕಾಣ್ತಿರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ನಿಮ್ಮ ಮಾಹಿತಿ ಏನಾದ್ರೂ ತಪ್ಪಾಗಿದ್ರ ಆ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗಲೇ ಸರಿಪಡಿಸ್ಕೋಬಹುದು. ಇನ್ನು ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಮತ್ತೆ ನೀವು ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಅಂತ ಕೊಟ್ಟಿರ್ತಾರಲ್ಲ ಒಂದು ಕಾಲಮ್ ಅಲ್ಲಿ ಟಿಕ್ ಮಾಡ್ಕೊಂಡು ಎಸ್ ಅಂತ ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏರ್ತು ಬರುತ್ತೆ. ಇಲ್ಲಿ ಸೈಡ್ ನಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನ ಒಂದು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದು ಕಂಪ್ಲೀಟ್ ಆಗಿ ಮುಗಿದೋಯ್ತು. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನೀವು ಇಲ್ಲಿ ಪ್ರಿಂಟ್ ಅನ್ನ ತಗೋಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ಪ್ರಿಂಟ್ ತಗೋಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ. ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಕೊನೆಯಲ್ಲಿ ಅವರು ಕೊಟ್ಟಿರ್ತಾರ ಪ್ರಿಂಟ್ ಅಂತ ಈ ಒಂದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಾನು ಇದನ್ನ ಇಲ್ಲಿ PDF ಮೂಲಕ ನನ್ನ ಮೊಬೈಲ್ ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ PDF ಅಂತ ಚೂಸ್ ಮಾಡಿದ್ದೀನಿ. ನೀವೇನಾದ್ರೂ ಡೈರೆಕ್ಟ್ ಆಗಿ ಪ್ರಿಂಟ್ ಕೊಡ್ತಾ ಇದ್ರೆ ನೀವು ಇಲ್ಲಿ ಪ್ರಿಂಟರ್ ಕೂಡ ಚೂಸ್ ಮಾಡ್ಕೋಬಹುದು. ನಾನು ಇಲ್ಲಿ PDF ಮೂಲಕ ಸೇವ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ PDF ಅಂತ ಟಿಕ್ ಮಾಡ್ಕೊಂಡು ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ PDF ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದು ಆಟೋಮೆಟಿಕ್ ಆಗಿ ನನ್ನ ಫೈಲ್ ಅಲ್ಲಿ ಸೇವ್ ಆಗುತ್ತೆ. ಇದೇ ರೀತಿ ನೀವು ಕೂಡ ನೆವೆಲ್ ಡಿಕ್ಯಾನಲ್ಲಿ ಕಲಿತಿರ್ತಕ್ಕಂಥ ಸಂಬಂಧಪಟ್ಟಂತೆ ಈಜಿಯಾಗಿ ಮೊಬೈಲ್ ಮೂಲಕ ಅರ್ಜಿನ ಸಲ್ಲಿಸಬಹುದು. ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ನಾನು ಇದುವರೆಗೆ ಹೇಳ್ತಕ್ಕಂಥ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ಈಜಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನ ಪ್ರಿಂಟ್ ಅನ್ನ ತಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಬ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇನ್ನ ಡೈರೆಕ್ಟ್ ಆಗಿ ಇಲ್ಲಿ ಕೂಡ ನೀವು ಬ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನ ಅರ್ಜಿನ ಸಲ್ಲಿಸೋದು ಕಂಪ್ಲೀಟ್ ಆಗಿ ಮುಗಿದ ಮೇಲೆ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಲಾಗೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಒಂದು ನೆವೆಲ್ ಡಿಕ್ಯಾನಲ್ಲಿ ಕಲಿತಿರ್ತಕ್ಕಂಥ ಅಪ್ರೆಂಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನ ಅರ್ಜಿನ ಸಲ್ಲಿಸೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 10 ಮೇ 2024 ತನಕ ಕಾಲಾವಕಾಶ ಇರುತ್ತೆ. ಯಾರೆಲ್ಲ ಎಲಿಜಿಬಲ್ ಇದ್ರೆ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು.
ಇನ್ನು ಇಲ್ಲಿ ಕಲಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ, ಅಪ್ರೆಂಟಿಸ್ ಹುದ್ದೆಗಳಾಗಿರುತ್ತೆ. ಅಂದ್ರೆ ಇಲ್ಲಿ ಒಂದು ಪೀರಿಯಡ್ ನ ಆಧಾರದ ಮೇಲೆ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕು. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನೋಟಿಫಿಕೇಶನ್ ನೋಡೋದ್ರಲ್ಲಿ ನಿಮಗೆ ಅವರಿಗೆ ತಿಳಿಸಿಕೊಡಿದ್ರೆ, ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಿಲ್ಲ, ನಾ ಒಂದು ನೋಟಿಫಿಕೇಶನ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಜೊತೆಗೆ ನೋಟಿಫಿಕೇಶನ್ ವಿಡಿಯೋ ಕೂಡ ಮಾಡಿದೀನಿ. ಆ ಒಂದು ವಿಡಿಯೋ ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರ ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಒಂದು ವಿಡಿಯೋದಲ್ಲಿ ಇರತಕ್ಕಂತ ಮಾಹಿತಿ ನಿಮಗೆ ಸಾಲದೆ ಇದ್ದಲ್ಲಿ ಅಥವಾ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಮೇಲ್ ಐಡಿ ಆಗಿರ್ಲಿ ಅಥವಾ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಈ ಒಂದು ನೆವೆಲ್ ಡೊಕ್ಯಾಡಲ್ಲಿ ಕಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಪ್ರತಿಯೊಬ್ಬರು ಕೂಡ ನಾನು ಇವಾಗ ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ ಗಳನ್ನ ಅಥವಾ ನಾನು ಇವಾಗ ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ನಿಮಗೆ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಮತ್ತೆ ಯಾವ ಡೌಟ್ ಇತ್ತು ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ಅಪ್ಲೈ ಮಾಡೋ ಲಿಂಕ್ ಆಗಿರ್ಲಿ ಮತ್ತೆ ಒಂದು ನೋಟಿಫಿಕೇಶನ್ ಆಗಿರ್ಲಿ ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.